ಜ್ಯೋತಿಷ್ಯದಲ್ಲಿ ಸೀಕ್ರೆಟ್ಸ್ ಇದೆ. ಆ ಸೀಕ್ರೆಟ್ಸ್ನ ಇಂಡಿವಿಜುವಲಾಗಿ ಕಲಿತ್ರೆ ಮಾತ್ರ ತಿಳುವಳಿಕೆ ಆಗುತ್ತೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಜ್ಯೋತಿಷ್ಯದಲ್ಲಿರ್ತಕ್ಕಂಥ ಗ್ರಹ ಸೀಕ್ರೆಟ್ಸ್ನ ಪಕ್ಕಕ್ಕಿಟ್ಟು ಸುಮ್ಮನೆ ವ್ಯಾವಹಾರಿಕವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾಯಿದ್ದಾರೆ. ಒಬ್ಬರಿಗೆ ಮದುವೆ ವಿಚಾರದಲ್ಲಿ 2 ವರ್ಷ ಆಯಿತು 3 ವರ್ಷ ಆಯಿತು ಅಂತ ಹೇಳಿ ಯಾರೋ ಕರೆದು ಏನೋ ಒಂದು ಆ ವಿವಾಹ ಈ ವಿವಾಹ ಕುಂಭ ವಿವಾಹ ಎಲ್ಲ ಮಾಡಿಸ್ತಾರೆ. ಅದು ಆಗದೇ ಇದ್ದಾಗ ಯಾಕೆ ಅನ್ನೋ ಪ್ರಶ್ನೆ ನಾನು ನಿಮಗೆ ಹಾಕ್ತೀನಿ. ಹಾಗಿದ್ರೆ ಜ್ಯೋತಿಷ್ಯದಲ್ಲಿ ನಿಮಗೆ ಅದನ್ನು ತೋರಿಸಿರಲ್ವ, ವಿವಾಹ ವಿಳಂಬ ದಶ ಬಂದಾಗತ್ತೆ, ಕಾಲ ಬಂದಾಗತ್ತೆ ಅಂತ. ಹಾಗಿದ್ರೆ ಎಲ್ಲ ಜ್ಯೋತಿಷ್ಯರಿಗೂ ಒಂದು ಸವಾಲು ಇತ್ತು ಮುಂಚೆ, ಇವಾಗ ಏನು ಬೇಕಾಗಿಲ್ಲ. ವಿಜಯ ಮಲ್ಯಗೆ ಸಮಸ್ಯೆ ಆದಾಗ ಜ್ಯೋತಿಷಿಗಳು ಪೂಜೆ ಮಾಡ್ತಕ್ಕಂಥವ್ರು, ಈ ಮಂಗಳೂರು ಕಡೆ ಇರ್ತಕ್ಕಂಥವ್ರು, ಅವ್ರು ಯಾಕೆ ಅವ್ರಿಗೆ ಪಾಪ ಸಹಾಯ ಮಾಡಿಲ್ಲ? ನೀವೆಲ್ಲ ದೇವ್ರ ಪಕ್ಕದಲ್ಲೇ ಇರೋರು, ನೀವು ದೇವರ ಸನ್ನಿಧಿಲೇ ಇರ್ತಕ್ಕಂಥವ್ರು. ಒಂದು ತಿಳ್ಕೊಳ್ಳಿ, ಯಾವ ಪುರೋಹಿತರಾಗಲಿ ಯಾವ ಒಂದು ಜ್ಯೋತಿಷಿ ಆಗಲಿ, ಮೊದಲು ನಿಮ್ಮ ಬಾಯಲ್ಲಿ ಏನು ಬರಬೇಕು ಗೊತ್ತಾ? ಹಣೆ ಬರಹನ ಬದಲಾಯಿಸೋಕ್ಕಾಗಲ್ಲ. ಹಣೆ ಬರಹನ ಹೇಗಿದೆ ಅಂತ ನೋಡ್ತಕ್ಕಂಥ ವಿಧಿವಿಧಾನಗಳನ್ನು ನಮ್ಮ ಋಷಿಮುನಿಗಳು ಅನೇಕ ಜನರಿಗೆ ಹಾದಿ ಮಾಡಿಕೊಟ್ಟಿದ್ದಾರೆ. ಅದು ನೋಡ್ತಕ್ಕಂಥ ವಿಧಾನವನ್ನು ಜ್ಯೋತಿಷ್ಯ ಅಂತಾರೆ ಹೊರತು ಜ್ಯೋತಿಷ್ಯ ಅಂದರೆ ಪರಿಹಾರ ಅಲ್ಲ. ಇವತ್ತು ಮಾರ್ಕೆಟ್ ಪೂರ್ತಿ ಎಲ್ಲೆಡಕ್ಕೆ ಹಾಕ್ಕೊಂಡು ಕ್ಯಾಕರಿಸಿ ಮುಖಕ್ಕೆ ಜ್ಯೋತಿಷಿಗಳಿಗೆ ಉಗಿತಾ ಇರ್ತಕ್ಕಂಥದ್ದು ಜನರು ಕಾರಣ. ನಾವೆಲ್ಲರೂ ಕೂಡ, ನನ್ನನ್ನು ಸೇರಿಸಿ ನಿಮ್ಮ ಜೊತೆ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ನಾವೆಲ್ಲ ಜ್ಯೋತಿಷ್ಯ ಅಂದರೆ ಪರಿಹಾರ ಅಂತ ಹೇಳಿ ಲಬ ಲಬ ಲಬೋ ಅಂತ ಬಾಯಿ ಬಿಡ್ಕೊತಾ ಇದ್ದೀವಲ್ಲ, ಅದೇ ಮುಖ್ಯ ಕಾರಣ. ಯಾವ ಜ್ಯೋತಿಷ್ಯನು ಒಬ್ಬ ಬಡವನು ತಗೊಂಬಂದು ಅವನ್ನ ಶ್ರೀಮಂತ ಮಾಡಿ, ಪೂಜೆ ಗೀಜೆ ಎಲ್ಲ ಮಾಡಿ ಅವನು ಶ್ರೀಮಂತ ಮಾಡಿ, ನೋಡು ನನ್ನ ಶಕ್ತಿಯಿಂದ ಅವನಿಗೆ ಒಂದು ಇವತ್ತಿನ ದಿವಸ ಅವನು ಬೀದಿಲಿ ಕೂತಿದ್ದ, ಅವನ್ನ ಕರೆಸಿ ಅವನಿಗೆಲ್ಲ ಬೇಕಾಗಿರ್ತಕ್ಕಂಥದ್ದೆಲ್ಲ ಮಾರ್ಗದರ್ಶನ ಎಲ್ಲ ಮಾಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ಒಂದು ಕೆಲವು ವರ್ಷಗಳಲ್ಲಿ ಅವನು ಕಾರಲ್ಲಿ ಓಡಾಡ್ತಾ ಇದ್ದಂಗೆ ಮಾಡಿದ್ದೀನಿ ನನ್ನ ಶಕ್ತಿಯಿಂದ. ಯಾರನ್ನಾರು ಒಬ್ಬ ಎದಳ್ಳಿ ನೋಡೋಣ. ಜಾತಕ ನಮ್ಮ ಮನಸ್ಥಿತಿನ ತಿಳಿಸುತ್ತೆ, ಆದರೆ ಆ ಮನಸ್ಥಿತಿನ ಸ್ವಲ್ಪ ಕಂಟ್ರೋಲ್ ಮಾಡಿ ಪರಿಸ್ಥಿತಿನ ಸರಿ ದಾರಿ ತೊಗೊಂಬರೋಕ್ಕೆ ಸೈಕಲಾಜಿಕಲ್ ಸಬ್ಜೆಕ್ಟೇ ಅಸ್ಟ್ರಾಲಜಿ.